ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ನಿಮಗೆ ಹೆಸ್ರು ಕಾಳು ಉಸ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ತುಂಬ ಈಸಿಯಾಗಿ, ಅಂದರೆ ಅಷ್ಟು ಸಖತ್ತಾಗಿರುತ್ತೆ. ದೇವಸ್ಥಾನದಲ್ಲಿ ಕೊಡ್ತಾರೆ ನೋಡಿ, ಆ ಥರ ಪ್ರಸಾದ ಇರುತ್ತೆ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ದೇವಸ್ಥಾನದಲ್ಲಿ ಕೊಡುವಂಥ ಉಸ್ಲಿ ಇರುತ್ತಲ್ಲ, ಅದೇ ಥರ ಸೇಮ್ ಟು ಸೇಮ್ ಹಾಗೆ ಬರುತ್ತೆ. ಎಷ್ಟು ಈಸಿ ಅಂತಂದರೆ ಅಷ್ಟು ಸೂಪರಾಗಿರುತ್ತೆ. ಆಹಾ, ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಬನ್ನಿ, ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ನಾನು ಹೆಸ್ರು ಕಾಳನ್ನ ರಾತ್ರಿಯೇ ನೆನೆಸಿ ಇಟ್ಟುಬಿಟ್ಟಿದ್ದೀನಿ. ಯಾಕೆ ಅಂದರೆ ಇದು ಸ್ವಲ್ಪ ದಪ್ಪ ಆಗುತ್ತೆ ನೋಡಿ. ಇಲ್ಲ ಅಂತಂದರೆ ಕುಕ್ಕರ್ಗೆ ಹಾಕಬೇಕಾಗುತ್ತೆ, ಅದು ತುಂಬ ಒಣಗಿರುತ್ತೆ, ಅದು ಬೇಯಲ್ಲ, 3-4 ವಿಷಿಲ್ ಬೇಕಾಗುತ್ತೆ. ಇದು ಅಂತಂದರೆ ನಾವು ತಪ್ಪಲೆಯಲ್ಲಿ ಬೇಯಿಸ್ಬಿಟ್ಟು ಹಾಕ್ಬೋದು. ನಾನು ಒಂದೇ ಒಂದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಜೀರಿಗೆ, ತೆಂಗಿನಕಾಯಿನ ನಾನು ದಪ್ಪ ದಪ್ಪ ಕಟ್ ಮಾಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಇಟ್ಕೊಳ್ಳಿ. ನಾವು ತೆಂಗಿನಕಾಯಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಎರಡೂ ನಾವು ಮಿಕ್ಸಿಗೆ ಹಾಕಬೇಕಾಗುತ್ತೆ. ಅದಕ್ಕೆ ನಾನು ತೆಂಗಿನಕಾಯಿ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹೆಸ್ರು ಕಾಳು ಚೆನ್ನಾಗಿ ನೆಂದಿದೆ, ಒಳ್ಳೆ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇವಾಗ ಒಂದು ತಪ್ಪಲೆಗೆ ಹಾಕ್ಕೊಂಡು ಬೇಯಿಸ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ ನಾವು ರಾತ್ರಿಯೇ ನೆನೆಸ್ಕೊಂಬಿಟ್ರೆ ಇಷ್ಟು ನೀಟಾಗಿ ಬರುತ್ತೆ. ಇವಾಗ ನಾನು ತಪ್ಪಲೆಯಲ್ಲಿ ಹಾಕ್ಕೊಂಡು ಬೇಯಿಸ್ಕೊಂಬಿಡೋಣ. ಇದಕ್ಕೆ ನೀರು ಹಾಕ್ಕೋಬೇಕು. ನೀರು ಅದು ಬೇಳೆ ಎಷ್ಟು ಬೇಯಬೇಕೋ ಕಾಳು ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ, ಆಯಿತಾ? ಈ ನೀರನ್ನ ಬೇಕಾದ್ರೆ ನಾವು ಬೇರೆ ರಸಮ್ ಮಾಡ್ಬೋದು, ಬಟ್ ನಾನು ಇದನ್ನು ಚೆಲ್ಬಿಟ್ಟೆ, ಆಯಿತಾ? ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಬೇಯಿಸ್ಕೊಂಬಿಡೋಣ. ಸ್ವಲ್ಪ ಎಣ್ಣೆ ಬಿಡಬೇಕು. ಇದಕ್ಕೆ ಎಣ್ಣೆ ಬಿಟ್ಟರೆ ಉಕ್ಕಿ ಈಚೆ ಬರಲ್ಲ. ನಾನು ಎಣ್ಣೆ ಹಾಕಿದೆ, ಬಟ್ ಅದು ಸ್ಕಿಪ್ ಆಗಿದೆ ನೋಡಿ. ಬೇಯಿಸೋಕ್ಕೆ ಬಿಟ್ಬಿಡೋಣ ಸ್ವಲ್ಪ ಹೊತ್ತು. ಅಷ್ಟರಲ್ಲಿ ನಾನು ಮಿಕ್ಸಿಗೆ ಹಾಕ್ಕೊಂಬಿಡ್ತೀನಂತೆ. ಮಿಕ್ಸಿಗೆ ನಾನು ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕಿ ರುಬ್ಕೊಂಡ್ಬಿಡ್ತಾಯಿದ್ದೀನಿ. ರುಬ್ಬೋದು ಅಷ್ಟೇ, ತುಂಬ ತರಿಯಾಗಿ ರುಬ್ಬಬೇಕು, ತುಂಬ ಪೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಆಯಿತಾ? ನೋಡಿ ಇಷ್ಟಿದ್ರೆ ಸಾಕು, ತರಿಯಾಗಿ ರುಬ್ಬಿದ್ರೆ ಸಾಕು. ಇವಾಗ ಬೇಳೆ ಕೂಡ ಬೆಂದಿದೆ ನೋಡಿ, ಸಾಕು. ಇಷ್ಟು ಬೇಳೆ ಬಂದರೆ ಸಾಕು, ಇಲ್ಲ ತುಂಬ ಮೆತ್ತಗಾಗ್ಬಿಡುತ್ತೆ. ನಾನು ನೀರೆಲ್ಲ ಚೆಲ್ಬಿಟ್ಟು ಈ ಥರ ಸೋಸಿ ಇಟ್ಟಿದ್ದೀನಿ, ಜಲ್ರಿಲಿ ಸೋಸಿ ಇಟ್ಟಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕ್ಕೊಂಬಿಡೋಣ. ಒಂದು ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಬಿಸಿ ಆಗಿದೆ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅಂದರೆ ನಾವು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆದಷ್ಟು ಫ್ರೈ ಆಗಬೇಕು ಅಷ್ಟೇ ಎಣ್ಣೆ ಹಾಕ್ಕೊಳ್ಳೋಣ, ಜಾಸ್ತಿ ಎಣ್ಣೆ ಬೇಡ. ಸ್ವಲ್ಪ ಜೀರಿಗೆ, ಕರ್ಬೇವಿನ ಸೊಪ್ಪು ಮತ್ತು ಇದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ. ಈರುಳ್ಳಿ ಸುಮಾರಾಗೆ ಆದರೆ ಸಾಕು. ತುಂಬ ಏನಂತಾರೆ, ತುಂಬ ಕಪ್ಪಗೆ ಮಾಡಬೇಡಿ. ಕಪ್ಪಗೆ ಮಾಡಿದ್ರೆ ಸ್ಮೆಲ್ ಬಂದುಬಿಡುತ್ತೆ. ಸಾರಾಗಲಿ ಪಲ್ಯ ಆಗಲಿ ಏನೇ ಆಗಲಿ ನೋಡಿ, ಸಾಕು ಇಷ್ಟು ಕೆಂಪಗಾಗಿದೆ. ಇವಾಗ ಇದಕ್ಕೆ ನಾನು ರುಬ್ಬಿದ್ನಲ್ಲ ತೆಂಗಿನಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಬಿಡೋಣ. ಇದು ಹಸಿಯಾಗಿರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಘಾಟಾಗಿಬಿಡುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಸ್ಮೆಲ್ ಹೋಗ್ಬೇಕಷ್ಟೇ. ಆ ಸ್ಮೆಲ್ ಹೋಗೋವರೆಗೂ ಸುಮಾರಾಗೆ ಗ್ಯಾಸ್ ಅಂತೂ ಸಿಮ್ಮಲ್ಲೇ ಇರಬೇಕು. ಸಾಕು, ಇಷ್ಟು ಫ್ರೈ ಆಗಿದೆ. ಇವಾಗ ನಾವು ಕಾಳು ಸೋಸಿ ಇಟ್ಕೊಂಡಿದ್ನಲ್ಲ, ಆ ಕಾಳನ್ನ ಹಾಕ್ಕೊಂಬಿಡೋಣ ಬನ್ನಿ. ನೋಡಿ ಎಷ್ಟು ಈಸಿ ಅಲ್ವಾ, ಎಷ್ಟು ಚೆನ್ನಾಗಾಗುತ್ತೆ. ನನ್ನ ಮಕ್ಕಳು ಬಾಕ್ಸ್ಗೆ ಅಂತ ಮಾಡ್ತಾ ಇರೋದಿದ್ದು. ಬೆಳಗ್ಗೆ ಹೊತ್ತು ಫ್ರೂಟು, ಯಾವಾಗಲೂ ಫ್ರೂಟ್ ಹಾಕ್ತೀವಲ್ವ, ಅದಕ್ಕೆ ಸ್ವಲ್ಪ ಚೇಂಜ್ ಇರಲಿ